ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಮೂವರು ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ತನಿಖಾ ತಂಡವನ್ನು ರಚನೆ ಮಾಡಿತ್ತು. ಈಗಾಗಲೇ ತನಿಖಾ ತಂಡದಿಂದ ಘಟನೆಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಇತ್ತ ತಲೆ ಹಾಕಿಲ್ಲ. ಹೀಗಾಗಿ ಜನ ನಿಗಿ ಕೆಂಡವಾಗಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಮೂವರು ಬಾಣಂತಿಯರ ಸಾವು ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆಯದ ಜಿಲ್ಲಾ ಉಸ್ತುವಾರಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಮೂವರು ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ತನಿಖಾ ತಂಡವನ್ನು ರಚನೆ ಮಾಡಿತ್ತು. ಈಗಾಗಲೇ ಬಳ್ಳಾರಿಗೆ ಬಂದಿದ್ದ ತನಿಖಾ ತಂಡದಿಂದ ಘಟನೆಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ನವೆಂಬರ್ 9ರಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಬಳಿಕ ನಂದಿನಿ, ಲಲಿತಮ್ಮ ಹಾಗೂ ರೋಜಾ ಎನ್ನುವ ಮೂವರು ಬಾಣಂತಿಯರ ಸಾವಾಗಿತ್ತು. ಅಲ್ಲದೆ 4 ಬಾಣಂತಿಯರು ಅಸ್ವಸ್ಥರಾಗಿದ್ದರು. ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದ ಸರ್ಕಾರ ತನಿಖಾ ತಂಡ ರಚಿಸಿ ತನಿಖೆಗೆ ಆದೇಶಿಸಿತ್ತು. ಡಾಕ್ಟರ್ ಸವಿತಾ ಸಿ, ಡಾಕ್ಟರ್ ಭಾಸ್ಕರ್ ಬಿ, ಡಾಕ್ಟರ್ ಹರ್ಷ ಟಿಆರ್ ಒಳಗೊಂಡಿರುವ ತನಿಖಾ ತಂಡ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ತನಿಖೆ ನಡೆಸಿದೆ. ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದೆ. ಇನ್ನು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಹುದೊಡ್ಡ ಅನಾಹುತ ನಡೆದು ವಾರ ಕಳೆದರೂ ಈವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಜಿಲ್ಲೆಯತ್ತ ಮುಖ ಮಾಡಿಲ್ಲ. ಕೇವಲ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೇನೆ ಎನ್ನುವ ಸಂದೇಶವನ್ನ ಮಾತ್ರ ಕಳುಹಿಸಿದ್ದಾರೆ. ಆದರೆ ಇಲ್ಲಿ ಜಿಲ್ಲಾಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಏನು, ಈ ಅವಘಡ ಹೇಗಾಯಿತು ಅನ್ನೋದರ ಕುರಿತು ಆತ್ಮಾವಲೋಕನ ಮಾಡಿಯೇ ಇಲ್ಲ. ಸದ್ಯ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸಚಿವ ಜಮೀರ್ ಬ್ಯುಸಿಯಾಗಿದ್ದಾರೆ. ಹೀಗಾಗಿ ಸಚಿವರಿಗೆ ಜಿಲ್ಲೆಯ ಜನರ ಹಿತಕ್ಕಿಂತ ನೆರೆ ರಾಜ್ಯದ ಚುನಾವಣೆಯೇ ಹೆಚ್ಚಾಗೋಯ್ತಾ ಅಂತ ಜನರ ಆಕ್ರೋಶ ಹೆಚ್ಚಾಗಿದೆ. ಒಟ್ಟಾರೆ ಬಾಣಂತಿಯರ ಸಾವಿಗೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಿಂದ ನೀಡಿದ್ದ ಔಷಧಿ ಕಾರಣ ಅನ್ನೋ ಸಂಶಯ ಶುರುವಾಗಿದೆ. ಸಿಸೇರಿಯನ್ ಆದ ಬಳಿಕ ವೈದ್ಯರು IV ಫ್ಲೂಯಿಡ್ ಹಾಗೂ NSL ಗ್ಲೂಕೋಸ್ ಹಾಕಿದ್ರು. ಈ ಗ್ಲೂಕೋಸ್ ಹಾಕಿದ ಬಳಿಕವೇ ಈ ಅನಾಹುತ ನಡೆದಿದೆ. ಹೀಗಾಗಿ ಯಾವ ಕಂಪನಿಯ ಗ್ಲೂಕೋಸ್ ನೀಡಲಾಗಿತ್ತು, ಯಾರ ನಿರ್ಲಕ್ಷ್ಯಕ್ಕೆ ಈ ಅನಾಹುತ ಆಯಿತು ಅನ್ನೋ ಅಸಲಿಯತ್ತು ತಜ್ಞ ವೈದ್ಯರ ವರದಿಯಲ್ಲಾದ್ರೂ ಬಯಲಾಗುತ್ತಾ ಕಾದು ನೋಡಬೇಕಿದೆ. ಅಮರೇಶ LK ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.